ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ರಿಕ್ಕಿ ರೈ ಕಾರ್ ಡ್ರಿಫ್ಟಿಂಗ್ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಫೇಸ್ ಮಾಡಿದೆ. ಪೊಲೀಸರ ನಡೆ ಈಗ ಆಕ್ರೋಶ ಕಾರಣವಾಗ್ತಾ ಇದೆ. ರಿಕ್ಕಿ ರೈನಿಂದ ಲ್ಯಾಂಬೋರ್ಗಿನಿ ಕಾರು ಡ್ರಿಫ್ಟಿಂಗ್ ಕೇಸ್, ಸಾರ್ವಜನಿಕ ಸ್ಥಳದಲ್ಲಿ ಪುಂಡಾಟ ಮೆರೆದವನಿಗೆ ಖಾಕಿ ವಾರ್ನ್. ರಿಕ್ಕಿ ರೈ ಕೇಸ್ ಉದಾಹರಣೆ ಕೊಟ್ಟು ಪೊಲೀಸರು ವಾರ್ನಿಂಗ್ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವನ್ನು ಬಿಟ್ಟಿದ್ದಾರೆ ಪೊಲೀಸರು. ಸೃಜನಶೀಲತೆಯ ಪ್ರದರ್ಶನಕ್ಕೆ ಸಿಗ್ನಲ್ಗಳು ವೇದಿಕೆಯಲ್ಲ ಅಂಥೇಳಿ ಪೋಸ್ಟ್ ಮಾಡಿದ್ದಾರೆ. ರಿಕ್ಕಿ ರೈನಿಂದ ಲ್ಯಾಂಬೋರ್ಗಿನಿ ಕಾರು ಡ್ರಿಫ್ಟಿಂಗ್ ಕೇಸ್ ಈಗಾಗಲೇ ವಿಚಾರಣೆಗೆ ಬಂದರು. ಹಿಂಬಾಗಿಲಿನಿಂದ ರಿಕ್ಕಿ ರೈ ವಾಪಸ್ ಆದರು. ಈ ಬೆನ್ನಲ್ಲೇ ಪೊಲೀಸರು ಈ ವಿಡಿಯೋವನ್ನು ಇಟ್ಕೊಂಡು, ಈ ಕೇಸನ್ನು ಇಟ್ಕೊಂಡು ಜನರಿಗೆ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೇ ವಿಡಿಯೋ, ಇದನ್ನು ನೀವು ನೋಡಿದರೆ ಯಾವುದೋ ಸಿನಿಮಾದ ಶೂಟಿಂಗ್ ಅಂತ ಅನ್ಕೊಬಹುದು. ಆದರೆ ಇದು ರಿಕ್ಕಿ ರೈ ಮಾಡಿದಂತಹ ಕಾರ್ ಡ್ರಿಫ್ಟಿಂಗ್ ವಿಡಿಯೋ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಉಮೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ಕೇವಲ ಜಾಗೃತಿ ಮೂಡಿಸಿದ್ರೆ ಸಾಲದು ಅಂಥೇಳಿ ನಿನ್ನೆ ರಿಕ್ಕಿ ರೈಯನ್ನ ಪೊಲೀಸರು ನಡೆಸಿಕೊಂಡಂತಹ ರೀತಿ, ಹಿಂಬಾಗಿಲಿನಿಂದ ಕಳಿಸಿದಂತಹ ರೀತಿ ಏನನ್ನು ಸೂಚಿಸುತ್ತೆ ಅನ್ನುವಂತಹ ಚರ್ಚೆ ಕೂಡ ಒಂದು ಕಡೆ ನಡೀತಾ ಇದೆ. ಇದರ ನಡುವೆ ಈ ವಿಡಿಯೋವನ್ನು ಇಟ್ಕೊಂಡು ಪೊಲೀಸರು ಯಾವ ರೀತಿ ಅವೇರ್ನೆಸ್ ಮೂಡಿಸುವಂತಹ ಕೆಲಸ ಮಾಡ್ತಿದ್ದಾರೆ ಅಂತ ಉಮೇಶ್. ಪ್ರೇಮ, ಶನಿವಾರ ಬೆಳಗಿನ ಜಾವ 2:30 ಸುಮಾರಿಗೆ ರಿಕ್ಕಿ ರೈ ಅವರು ಬೆಂಗಳೂರಿನ ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ತಮ್ಮ ಲ್ಯಾಂಬರ್ಗಿನಿ ಕಾರ್ನ ಡ್ರಿಫ್ಟಿಂಗ್ ಮಾಡಿದ್ರು. ಆ ಸಂಬಂಧಪಟ್ಟ ಹಾಗೆ ವಿಡಿಯೋ ಯಾವಾಗ ವೈರಲ್ ಆಯಿತು, ಆನಂತರದಲ್ಲಿ ಕಬ್ಬನ್ ಪಾರ್ಕ್ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ಅವರಿಗೆ ನೋಟಿಸ್ ಕೂಡ ನೀಡಿದ್ರು. ಪ್ರಾರಂಭದಲ್ಲಿ ಆ ಡ್ರಿಫ್ಟಿಂಗ್ ಮಾಡಿದ್ದು ನಾನಲ್ಲ ಅಂತ ಹೇಳ್ತಿದ್ದಂಥ ರಿಕ್ಕಿ ರೈ ನಂತರದಲ್ಲಿ CCTV ಪರಿಶೀಲನೆ ಮಾಡಿದ ನಂತರದಲ್ಲಿ ಆತನೇ ಚಾಲನೆ ಮಾಡಿರೋದು ಒಂದು ಗೊತ್ತಾಗ್ತದೆ. ಆ ನಂತರದಲ್ಲಿ ಸಂಜೆ ಸುಮಾರಿಗೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಆತ ವಿಚಾರಣೆಗೂ ಕೂಡ ಹಾಜರಾಗಿ ಆ ಫೈನ್ ಕಟ್ಟಿ ಹೋಗಿರುವಂಥದ್ದು. ಹೋದ ನಂತರದಲ್ಲಿ ಅವರ ವಕೀಲರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ವಕೀಲರು ಸ್ಟೇಟ್ಮೆಂಟ್ ಕೊಡುವಂಥ ವೇಳೆಯಲ್ಲಿ ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ರಸ್ತೆ ಸರಿ ಇಲ್ಲ, ಅವರು ಲ್ಯಾಂಬರ್ಗಿನಿ ಕಾರ್ ಓಡಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಅದು ಕಾರು ಬ್ರೇಕ್ ಫೇಲ್ಯೂರ್ ಆಗಿರುತ್ತೆ. ಬ್ರೇಕ್ ಫೇಲ್ಯೂರ್ ಆಗಿ ನಂತರದಲ್ಲಿ ಕಂಟ್ರೋಲ್ ಸಿಗಲ್ಲ. ಆಗ ಅವರು ಕಂಟ್ರೋಲ್ ತಗೊಂಡು ಅದನ್ನು ಸರಿದಾರಿಗೆ ತಗೊಂಡ್ಬಂದು ಗಾಡಿ ಓಡಿಸ್ಕೊಂಡು ಹೋಗಿದ್ದಾರೆ. ಅವರ ಸೃಜನಶೀಲತೆಗೆ ನಾವು ಮೆಚ್ಚುಗೆ ವ್ಯಕ್ತಪಡಿಸಬೇಕು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಈ ಸ್ಟೇಟ್ಮೆಂಟ್ನ ಆಧರಿಸಿ ಇವತ್ತು ಬೆಂಗಳೂರು ಟ್ರಾಫಿಕ್ ಪೊಲೀಸರು ಈಗ ಟ್ವೀಟ್ ಕೂಡ ಮಾಡಿರುವಂಥದ್ದು. ಟ್ರಾಫಿಕ್ ಸಿಗ್ನಲ್ಗಳು ಇರುವಂಥದ್ದು ನಿಮ್ಮ ಸೃಜನಶೀಲತೆ ವ್ಯಕ್ತಪಡಿಸೋದಕ್ಕಲ್ಲ, ಅವು ಕಂಟ್ರೋಲ್ ಮಾಡೋದಕ್ಕೆ ಇರುವಂಥದ್ದು. ಹಾಗಾಗಿ ನಿಮ್ಮ ಕಾರನ್ನು ನೀವು ಸರಿಯಾಗಿ ಓಡಿಸಿ, ಇಲ್ಲದೇ ಇದ್ದರೆ ಈ ರೀತಿಯಾಗಿ ದಂಡ ಕಟ್ಟಬೇಕಾಗುತ್ತೆ ಅಂತ ಈಗ ಅವರ ಪರ ವಕೀಲರು ಮತ್ತು ಲ್ಯಾಂಬರ್ಗಿನಿ ಕಾರ್ ಓಡಿಸಿದ್ದಂಥ ರಿಕ್ಕಿ ರೈ ಏನಿದ್ರು ಅವರಿಗೆ ಈ ಮುಖಾಂತರ ಪೊಲೀಸರು ಟಾಂಗ್ ಕೊಟ್ಟಿರುವಂಥದ್ದು. ಅವ್ರ ಜೊತೆಗೆ ಯಾರೇ ಈ ರೀತಿಯಾಗಿ ಕಾನೂನು ಕಾನೂನು ಮಿಸ್ಯೂಸ್ ಮಾಡಿಕೊಂಡ್ರೆ ಅಂಥವ್ರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅನ್ನೋ ಮೆಸೇಜನ್ನು ಕೂಡ ಈ ಮುಖಾಂತರ ಪಾಸ್ ಮಾಡಿರುವಂಥದ್ದು. ಪ್ರೇಮ್, ಈ ಅನಿಲ್ ಕುಂಬ್ಳೆ ಸರ್ಕಲಲ್ಲಿ ಲ್ಯಾಂಬರ್ಗಿನಿ ಕಾರಲ್ಲಿ ಒಂದು ಆಗಿದೆ ನ್ಯೂಸೆನ್ಸು ಅಂತ ಮಿಡ್ನೈಟಲ್ಲಿ 2 ಗಂಟೆ 3 ಗಂಟೆಯಲ್ಲಿ ಯಾವುದೋ ನ್ಯೂಸೆನ್ಸ್ ಏನು ಆಗಿಲ್ಲ. ಫಸ್ಟ್ ಪಾಯಿಂಟ್. ಎರಡನೇದು, ಅವಾಗ ಜನನೂ ಯಾರೂ ಇರೋದು ಇಲ್ಲ. ಅವತ್ತು ಗಾಡಿ ತೊಗೊಂಡು ಡ್ರೈವರು ಆ್ಯಕ್ಚುಲಿ ಒಂದು ವರ್ಕ್ಶಾಪಲ್ಲಿ ಸರ್ವಿಸಲ್ಲಿ ಇರುತ್ತೆ ಗಾಡಿ ತೊಗೊಂಡು, ಆ್ಯಕ್ಚುಲಿ ಅದು ಅವರು ಫಸ್ಟ್ ಆಫ್ ಆಲ್ ರಿಕ್ಕಿ ರೈ ಅವ್ರದ್ದು ನೀವು ತೋರಿಸಿದ್ದೀರಾ. ರಿಕ್ಕಿ ರೈ ಅವರು ಗಾಡಿ ಡ್ರೈವ್ ಮಾಡ್ಕೊಂಡು ಬಂದು ಈ ಥರ ಎಲ್ಲ ಆಯಿತು ಅನ್ನೋ ಡ್ರೈವರ್ ಕಾರ್ ತೊಗೊಂಡು ಬರಬೇಕಾದ್ರೆ ಆದಂಥ ಒಂದು ಇನ್ಸಿಡೆಂಟ್ ಅಷ್ಟೇ. ಅದು ರಿಕ್ಕಿ ರೈ ಅವರಿಂದ ಆಗಿರುವಂಥದ್ದಲ್ಲ. ಸೊ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ರಿಕ್ಕಿ ರೈ ಅವರಿಂದ ಆಗಿದೆ ಅಂತ ಅಂದ್ಬಿಟ್ಟು ದಯವಿಟ್ಟು ಹೇಳಬೇಡಿ. ಆ್ಯಕ್ಚುಲಿ ಗಾಡಿ ಓಡಿಸೋದೇ ಡ್ರೈವರು. ಸೊ ಡ್ರೈವರ್ ಗಾಡಿ ಓಡಿಸ್ತಾ ಇದ್ರು ಅವರು. ಸೊ ಅವ್ರ ಜೊತೆಗೆ ಬರ್ತಾ ಇದ್ರು, ಆಗಿದೆ. ಖಂಡಿತ ಇದ್ರು. ಈಗ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇಲ್ದಿರೋದನ್ನ ನಾನು ಇಲ್ಲ ಅಂತ ಹೇಳಿದ್ರೆ ತಪ್ಪಾಗತ್ತೆ. ಡ್ರಿಫ್ಟಿಂಗ್ ಮಾಡಿದ ಕಾರ್ ಡ್ರೈವರು ಅಂತ ಸರ್, ಗಮನ ಪ್ರಶ್ನೆ ಅಲ್ಲ ಸರ್. ಸಮ್ಟೈಮ್ಸ್ ಬ್ರೇಕ್ ಕೊಡ್ದಾಗ ಗಾಡಿ ಗಮನಕ್ಕೆ ಬಂದೇ ಆಕ್ಸಿಡೆಂಟ್ ಮಾಡೋಲ್ಲ ಯಾರು. ಗಮನಕ್ಕೆ ಬಂದು ತಗೊಂಡಾಗ ಯಾರಿಗೂ ಗೊತ್ತೋಲ್ಲ. ಗಮನಕ್ಕೆ ಬಂದು ಎಲ್ಲ ಬಂದು ಯಾರು ಇಂಟೆನ್ಷನ್ಲಿ ಮಾಡೋಲ್ಲ. ಬ್ರೇಕ್ ಹೊಡೆದಾಗ ಅಲ್ಲಿ ಸ್ಕಿಡ್ ಆಗಿದೆ. ಫಸ್ಟ್ ಅಲ್ಲಿ ರೋಡ್ ಸರಿ ಮಾಡೋಕ್ಕೆ ಹೇಳಿ.
ಅದೇನಾಗಿದೆ ಅದು ರೋಡೆಲ್ಲ ಸ್ವಲ್ಪ ಮರಳೆಲ್ಲ ಇದ್ದಾಗ ಬ್ರೇಕ್ ಹೊಡೆದಾಗ ಸ್ಕಿಡ್ ಆಗ್ತದೆ. ಅದು ಮೊನ್ನೆ ತಾನೇ ರೋಡ್ ಅದು ರೆಡಿ ಮಾಡಿದ್ದಾರೆ. ಸೊ ಹಂಗಾಗಿದೆ ಅಷ್ಟೇ. ಅದನ್ನು ಬಿಟ್ಟರೆ ಅದೇನು ದೊಡ್ಡ ಇದಾಗಿ ಆಗಿಲ್ಲ. ಜೊತೆಗೆ ಆಗಿದಷ್ಟೇ ಇಮಿಡಿಯೇಟ್ಲಿ ಗಾಡಿ ಕರೆಕ್ಟಾಗಿ ತೊಗೊಂಡು ಕರೆಕ್ಟಾಗಿ ರೋಡಲ್ಲಿ ಡ್ರೈವರ್ ಹೋಗಿದ್ದಾನೆ. ಅವ್ನ ಟ್ಯಾಲೆಂಟಿಗೆ ನಾವು ಅಪ್ರಿಷಿಯೇಟ್ ಮಾಡಬೇಕು, ಆಯಿತಾ. ಸೊ ನನ್ನ ಪ್ರಕಾರ ಟ್ಯಾಲೆಂಟ್ಗೆ ಅಪ್ರಿಷಿಯೇಟ್. ಆಕ್ಸಿಡೆಂಟಲ್ಲಿ ಆಗಿರುತ್ತೆ ಅದು ಅಷ್ಟೇ. ಹೌದು, ಅಫ್ಕೋರ್ಸ್ ರಿಕ್ಕಿ ರೈ ಕಾರಲ್ಲಿ ಇದ್ರು ಅಂತಲೇ ನಾವು ಹೇಳಿರೋದು. ರಿಕ್ಕಿ ರೈ ಕಾರಲ್ಲಿ ಇದ್ರು, ಅದಕ್ಕೂ ನಾವು ತೋರಿಸಿದ್ದೀವಿ. ನಾವು ಅವ್ರಿಗೆ ಓಡಿಸ್ತಾ ಇರಲಿಲ್ಲ ಅನ್ನೋದಕ್ಕೆ ನಾನು ತೋರಿಸಿದ್ದೀನಿ. ನಾನು ಮೋರವರ್ ಅವ್ರು ಓಡಿಸೋಕ್ಕೆ ಅವ್ರು ಎಷ್ಟೋ ದಿವಸದಿಂದ ರೀಸೆಂಟಾಗಿ ಅವರು ರಷ್ಯಾದಲ್ಲಿ ಬಂದಿದ್ದೇ ಅವ್ರು ಇನ್ನೂ 2 ದಿವಸ ಆಗಿದೆ ಅಷ್ಟೇ. 2 ದಿವಸ ಆಗಿದೆ. ಅದಕ್ಕೆ ಇವರು 3 ಅವರ್ ಕೂರಿಸ್ಕೊಂಡು ಇಷ್ಟೊತ್ತು ಒಂಥರ ಹಿಂಸೆ ಕೊಟ್ಕೊಂಡು ಇಷ್ಟೊಂದು ಇವಾಗ ಎಷ್ಟು ಆಕ್ಸಿಡೆಂಟ್ ಕೇಸ್ಗಳಲ್ಲಿ ಎಷ್ಟು ನಾನೇ ಒಂದು ಪ್ರಶ್ನೆ ಮಾಡ್ತೀನಿ. ಎಷ್ಟು ಕೇಸ್ಗಳಲ್ಲಿ ಇದೇ ಥರ ಎಲ್ಲರನ್ನೂ ಕರೆಸ್ಕೊಂಡು ಡ್ರಿಫ್ಟಿಂಗ್ ಮಾಡೋದಾಗಿರ್ಬೋದು, ವೀಲಿಂಗ್ ಮಾಡೋದಾಗಿರ್ಬೋದು, ಅಥವಾ ಎಷ್ಟೊಂದು ಇಡೀ MG ರೋಡು ಕಾರು ಸ್ಕಿಡ್ ಆಗೋದಕ್ಕೂ ಬೇಕಂತಲೇ ಡ್ರಿಫ್ಟಿಂಗ್ ಮಾಡೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಈಗ ರಿಕ್ಕಿ ರೈ ಪರ ವಕೀಲರು ಹೇಳ್ತಾ ಇರುವಂಥದ್ದು ರಸ್ತೆ ಸರಿ ಇಲ್ಲ, ಸಡನ್ನಾಗಿ ಬ್ರೇಕ್ ಹೊಡೆದಿದ್ದಕ್ಕೆ ಕಾರು 3 ಸುತ್ತು ಸುತ್ತಿದೆ ಅನ್ನುವಂಥದ್ದು. ವಿಚಾರಣೆಯನ್ನು ಫೇಸ್ ಮಾಡಿದ್ದಾರೆ. ಪೊಲೀಸರು ತನಿಖೆಯನ್ನು ಕೂಡ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಏನಾಗುತ್ತೆ ಮುಂದಿನ ಬೆಳವಣಿಗೆಗಳು ಅನ್ನೋದನ್ನು ಕಾದು ನೋಡಬೇಕಿದೆ.